ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 18 ಮಂಗಳವಾರ. ಇಂದಿನ ಶುಭ ಸಂದೇಶ ಮತ್ತಾಯ 23:1-12. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಜನ ಸಮೂಹಕ್ಕೆ ಹಾಗೂ ತಮ್ಮ ಶಿಷ್ಯರಿಗೆ, ನೀವು ಧರ್ಮಶಾಸ್ತ್ರಿಗಳು ಹಾಗೂ ಫರಿಸಾಯರು ನೀಡುವಂತಹ ಬೋಧನೆಯನ್ನು ಆಲಿಸಿರಿ ಹಾಗೂ ಅದನ್ನು ಪಾಲಿಸಿರಿ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿ. ನೀವು ಅವರ ಉಪದೇಶವನ್ನು ಆಲಿಸಿರಿ ಹಾಗೂ ಅದನ್ನು ಪಾಲಿಸಿರಿ, ಏಕೆಂದರೆ ಅವರು ಮೋಶೆಯ ಸ್ಥಾನದಲ್ಲಿದ್ದಾರೆ. ಮೋಶೆಯ ಸ್ಥಾನದಲ್ಲಿದ್ದುಕೊಂಡು ಅವರು ದೇವರು ಮೋಶೆಯ ಮೂಲಕ ನೀಡಿರುವಂತಹ ನಿಯಮಾವಳಿಗಳನ್ನು, ಕಟ್ಟಳೆಗಳನ್ನು ಅವರು ಬೋಧನೆ ಮಾಡುತ್ತಿದ್ದಾರೆ ಹಾಗೂ ಪಾಲಿಸಲು ಜನರಿಗೆ ಹೇಳುತ್ತಿದ್ದಾರೆ. ಅವುಗಳನ್ನು ಆಲಿಸಿರಿ, ಪಾಲಿಸಿರಿ, ಏಕೆಂದರೆ ಅದು ಅವರ ಸ್ವಂತ ಸಂದೇಶವಲ್ಲ, ಬದಲಾಗಿ ದೇವರ ಸಂದೇಶ. ದೇವರು ನೀಡಿರುವಂತಹ ಕಟ್ಟಳೆಗಳು ಅವು ಉತ್ತಮವಾದದ್ದು. ಅವುಗಳನ್ನು ಪಾಲಿಸಿರಿ ಹಾಗೂ ಅವುಗಳನ್ನು ಆಲಿಸಿರಿ. ಪ್ರಿಯರೇ, ಇಂದು ನಮ್ಮ ಕ್ರೈಸ್ತರ ಸಂದರ್ಭ ಅಥವಾ ಒಂದು ಪರಿಸ್ಥಿತಿಯನ್ನು ಕಂಡರೆ ಹಲವಾರು ಬಾರಿ ಕ್ರೈಸ್ತರು ಧರ್ಮ ಕೇಂದ್ರವನ್ನು ಬಿಟ್ಟು ಹೋಗುತ್ತಿದ್ದಾರೆ, ಧರ್ಮ ಸಭೆಯನ್ನು ಬಿಟ್ಟು ಹೋಗುತ್ತಿದ್ದಾರೆ. ಏಕೆಂದರೆ ಹಲವಾರು ಜನರು ಹೇಳುತ್ತಾರೆ, ಧರ್ಮ ಗುರುಗಳು ಪ್ರಬೋಧನೆ ಮಾಡಿದ್ದನ್ನು ಅವರು ಪಾಲಿಸುತ್ತಿಲ್ಲ, ಅವರು ಬೋಧಿಸಿದ್ದನ್ನು ಅವರು ತಮ್ಮ ಜೀವನದಲ್ಲಿ ಪಾಲಿಸುತ್ತಿಲ್ಲ. ಆದ್ದರಿಂದ ನಾನೇಕೆ ಶುಭ ಸಂದೇಶವನ್ನು ಆಲಿಸಬೇಕು, ಅವರ ಬೋಧನೆಯನ್ನು ನಾನೇಕೆ ಕೇಳಬೇಕೆಂದು ಕಿವಿ ಮುಚ್ಚಿಕೊಳ್ಳುತ್ತಿದ್ದಾರೆ. ಪ್ರಿಯರೇ, ನೆನಪಿನಲ್ಲಿಟ್ಟುಕೊಳ್ಳೋಣ, ಅಂದು ಪ್ರಭು ಯೇಸು ಕ್ರಿಸ್ತರು ಹೇಳಿದಂತೆ, ಇಂದು ಧರ್ಮಗುರುಗಳು ಸಂದೇಶವನ್ನು ನೀಡುವಾಗ, ಪ್ರಬೋಧನೆಯನ್ನು ನೀಡುವಾಗ ಅವರು ಶುಭ ಸಂದೇಶದ ಕುರಿತು ನೀಡುತ್ತಾರೆ ಹೊರತು ತಮ್ಮ ಸಂದೇಶವಲ್ಲ. ಆದ್ದರಿಂದ ಶುಭ ಸಂದೇಶ ಉತ್ತಮವಾದದ್ದು, ಶಕ್ತಿಯುತವಾದದ್ದು, ಜೀವವಿರುವಂಥದ್ದು. ಆದ್ದರಿಂದ ಅವರು ಬೋಧನೆಯನ್ನು ನೀಡುವಾಗ ಅದನ್ನು ನಾವು ಆಲಿಸೋಣ, ಅದನ್ನು ನಾವು ಪಾಲಿಸೋಣ ಹಾಗೂ ಅವರ ನಡತೆಯನ್ನು ನಾವು ಅನುಕರಿಸುವುದು ಬೇಡ. ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ದೇವರು ನಮಗೆ ನೀಡಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.